ಯಮ್ಮ ಆರಾಮದಿಯಾವಿ? ಅಯ್ಯೋ ಬಾರ ಶಾಂತ ಬಾ ಬಕುಂದ್ರ ಬಾ. ಏನ್ ಅಪರೂಪಕ್ಕೆ ಬಂದಿವ, ನಿಂದು ಮನಿ ಬಾಳೆ ರಗಡಾಗಿರ್ತದ ಕಾಂತತಿ. ಬಕುಂದ್ರ ಬಾ. ಹಾ ದೇವ್ರೆ ಕುಂದ್ರದ ಮತ್ತೇನ್ ಮಾಡದ. ಹಾ ನಡ ಮೊದ್ಲಿನಂಗ ಹರಡಕ್ಕಾಗಲ್ ಬೇ. ಈಗ ಹಿಂಗ ಮುಂದಿನ ಹೆಂಗ ಏನ ಮೊಮ್ಮಕ್ಳು ಕಾಣ್ಲಾರ್ದನ ಹಿಂಗೈತಿ. ಈ ಜೀವ ಏನ್ ಮೊಮ್ಮಕ್ಳು ಕಂಡು ಹೋಗತ್ತೆ ಕಾಣ್ಲಾರ್ದ ಹೋಗತ್ತೆ ದೇವ್ರಿಗೆ ಗೊತ್ತ. ಅಯ್ಯವ್ವ ಅಂದಂಗ ಆರಾಮ್ ಕುಂತಿ ಬಿಡುವ, ನಿಂದ ಆರಾಮ? ಏನ್ ಆರಾಮ ಏನ್ ಬಿಡ ಯವ್ವ, ತೇಲಿ ಕೆಟ್ಟ ಹೋಗತ್ತೆ ಅತ್ತಾಗ. ಹಂಗ್ಯಾಕಂತಿ ಮೊಮ್ಮಕ್ಳು ಕಾಣ್ಲಾರ್ದ ಹೋಗತ್ತೆ ಅಂತೇಳಿ? ಏನಾಗದಲ್ಲ, ಆರಾಮಿರು. ಇನ್ನೊಂದು ಹೇಳ್ ಮತ್ತೆ ದೌಡ ನಿನ್ನ ಮಕ್ಕಳಿಗೆ ಯಾವಾಗಪ್ಪ ಇನ್ನು ಮೊಮ್ಮಕ್ಳು ಕೊಡೋದು, ಏನಾರ ವಿಚಾರ ಮಾಡ್ಕೋತ ಕೂತಿರ್ತೀರನ ಮತ್ತಂತ ಕೇಳಲ್ಲ. ಅದ್ರಾಗ ಏನೈತಿ? ಕೇಳ್ತೀನಿ ಕೇಳತ್ಲೆ ಏನಂತಾರ ಗೊತ್ತನ? ಅಯ್ಯ ತಡಿ, ಇನ್ನು ಏನ್ ದೊಡ್ಡ ಏನ್ ಮುದಕ ಹಾಕಿ ಬಂದಿವನ, ಟೈಮ್ ಐತಿ ಅಂತಾರ. ಮತ್ತೇನೇನ ಆರಾಮ್ ಕುಂತ ಬಿಟ್ಟಿ? ಏನಿಲ್ರಿ ಶಾಂತಕಾರ, ನೀವ ಹೇಳ್ಬೇಕು ನೋಡ್ರಿ. ಏನೋ ಮಾತು ಹಚ್ಚಿದ್ರಲ್ಲ ಅದಕ್ಕೆ ಕುಂತಿದ್ದೆ. ಭಾಳ ಖುಷಿ ಆಯ್ತು ನೀವು ಬಂದಿದ್ದು. ಇತ್ತ ಬರೋದೇ ಇಲ್ಲ ಗೌಡ್ರು ನೋಡ್ರಿ, ಒಟ್ಟ ಬೆಟ್ಟಾಗಿಲ್ಲ. ಏನ್ ಮಾಡತ್ತಾರ್ರಿ ಗೌಡ್ರು? ಏನಪ್ಪ ಅವ್ರಂತ್ರು ಇತ್ತಿತ್ತಾಗಂತ್ರು ಹೊಲ ಮನಿ ಆ ಕೆಲ್ಸ ಈ ಕೆಲ್ಸ ಅಂತೇಳಿ ಕೈಗೆ ಸಿಗುದಿಲ್ಲ. ಅವಾಗೊಟ್ಟು ಇವಾಗೊಟ್ಟು ಬೆಟ್ಟಕ್ಕಿದ್ರಿ, ಈಗಂತ್ರು ಅವ್ರ ಮಕ ನೋಡೇ ಮತ್ತೊಂದು ತಿಂಗಳಾತನ ನಾನು. ಹೌದ್ರಿ? ನೋಡ್ರಿ ಮೊನ್ನೆ ಮಲ್ಲೇಶ್ ಬೆಟ್ಟಾಗಿದ್ದ ಅಂತಂದ್ರೆ ನಾನಂಗಾರ ನೀವ ಅಂತ ಮಾಡಿದ್ದೆಪ್ಪ. ಹಿಂದಿನ ಮನಿ ಮಲ್ಲೇಶ್ ಇರ್ಬೇಕು ನೋಡ್ರಿ. ಇವ್ರಾಗ ಅಷ್ಟೇ 4 ಮಂದಿ ಇದಿರಲ್ಲ ಮಲ್ಲೇಶ್ ಅಣ್ಣಾರ ಯಾರ್ಯಾರು ಗೊತ್ತಾಗೋದಿಲ್ಲ ಬಿಡ್ರಿಪ್ಪ. ಅಂದಂಗ ಗಿರ್ಜಕ್ಕ ಅದಾಳ ಒಳಗ್ ಕರ್ತೀನಿ ತಡಿ. ಅಂದಂಗ ಅಣ್ಣಾರ ಹೆಂಗ್ ನಡೆಯತ್ತಾವ ಕೆಲಸ? ಮಳಿ ಒಂದ್ ಹತ್ತೈತಿ, ಒಟ್ಟ ಹೊಳ ಕೊಡವಲ್ತ. ಹೊಳವ ಇಲ್ರಿ ಮಳಿ. ಸಾಕಾಗೈತ್ರಿಪ್ಪ. ಆ ಹೊಲ್ದಾಗ ಕಾಲ್ ಇಡತ್ಲೆ ಆ ಜಿಗುಣಿ ಒಂದ್ ಜಗ್ ಆಗ್ಬಿಟ್ಟವು. ಏನ್ ಕಾಲಿಗೆ ಇರ್ತಾವು. ಇನ್ನ ಬೇರೆ ಕೆಲಸ ನೋಡಕ್ ಹೋದ್ರೆ ಮಳಿಗೆ ಜಲಮ ಒಲ್ಲ ಅನಸ್ತತಿ. ನಿಮ್ದ ಹೆಣ್ಮಕ್ಳದ ಬೇಷ್, ಇನ್ನು ಮನ್ಯಾಗಾರ ಇರ್ತೀರ ಆರಾಮಾಗಿ. ಹೌದೌದು, ಬಾಳ ಆರಾಮ. ಏನ್ ಬಿಸಿ ಚಾ ಕುಡಿತೇವಿ, ಮಿರ್ಚಿ ಬಜ್ಜಿ ಮಾಡ್ಕೊಂಡು ತಿಂದು ತುಂಬಚ್ಕೊಂಡ್ ಮಕ್ಕೋತೇವಿ ಅಲ್ಲ. ಕರೆಕ್ಟ್ ಆಗಿ ಅಂದಿ ನೋಡ್ಲೆ, ಹೆಣ್ಮಕ್ಳ ಕಷ್ಟ ಇವ್ರಿಗೇನ್ ಗೊತ್ತು? ಕೆಲಸ ಮಾಡೋದು ಹೌದಿಲ್ಲ, ಆರಾಮ್ ಕೂತಿರ್ತೀರಿ ಅಂತ. ತಗೋಗಿರ್ಜಿ. ಹುಡುಗ ನಿನ್ ಮಗ ಎಲ್ಲೋಗ್ಯಾನ? ಇವತ್ ಸೋಮವಾರ ಅಲ್ಲನ ಶಾಂತಕ್ಕ, ಸಾಲಿಗೆ ಹೋಗ್ಯಾನ. ಅಯ್ಯೋ ಹೌದನ, ನೆನಪಾರಿ ನೀವು. ಆಯ್ತು ಹಿಡಿ, ಹಣ್ಣದ ತೋಡಿ ಹುಡುಗಿ ಎಲ್ಲ. ಅವನು ಸಾಲಿಗೆ ಹೋದ, ಆಕಿನ ಕಾಲೇಜಿಗೆ ಹೋದ್ಲ. ನಾನದ ಇನ್ನೊಳಗಿನ ನೋಡಿ ಕೆಲಸ ಮಾಡ್ಕೊಳಕತ್ತಿದ್ದೆ. ನಾಷ್ಟಾ ಚಾ ಅದು ಎಲ್ಲಾರ್ದು ಆತ. ಕುಂದ್ರ ಶಾಂತಕ್ಕ ಚಾ ತರ್ತಾನೆ. ಬೇಡವಾ ಈಗ ಸದ್ಯ ಬೇಡ, ನಾನು ನಾಷ್ಟ ಮಾಡೋದಕ್ಕೆ ಚಾ ಕುಡ್ದು ಇಲ್ಲೇ ಬಂದನಿ. ಏನ ಆಮೇಲೆ ಬೇಕಾದ್ರೆ ಕೇಳ್ತೇನಂತ. ಹಣ್ಣು ತಗೋ, ನಮ್ ಹಿತ್ತಲಾಗಿದ್ವು ಸೀತಾಪೇರ್ಲೆ. ಅಯ್ಯೋ ಹೌದನ ಶಾಂತಕ್ಕ, ಚಲೋ ಆತ್ ಬಿಡಂಗಾರ. ಅಲ್ಲ ನಿಮ್ ಮನ್ಯಾಗ ಯಾರ ತಿಂತಿದ್ರ ಏನವ? ಅಯ್ಯೋ ಯವ್ವ, ನಮ್ಮನೆ ಏನ್ ಹುಡುಗರ ಹುಪ್ಡೆ ತಿನ್ನಾಕ ಯವ್ವ ಬಾಳ ಇದಾಗ್ಯವ. ಯವ್ವ ನನ್ ಸಸ್ತ್ಯಾರು ಬಾಳ ಸೂಕ್ಷ್ಮ, ಅವರು ಇಂಥವೆಲ್ಲ ತಿನ್ನೋದಿಲ್ಲ. ನಮ್ಮ ಈರ್ ತಿಂತಿದ್ಲ, ಆಕಿನ ಯಾಕ ನೋಡಿಲ್ಲ ಏನಪ್ಪ. ಹರದಿಂದ ನಾನು ಒಂದ್ ಕೈಯಾಗ ಕೊಟ್ಟು ಬಂದೆ. ಮನ್ಯಾಗ ತಿನ್ನೋದು ಬಾಳ ಕಡಿಮೆ. ಕೆಲ್ಸದ ಮ್ಯಾಗ ಹೊಕ್ಕವ ಗಂಡು ಮಕ್ಳು. ಇನ್ನು ಹೆಣ್ಣು ಮಕ್ಳು ಅನ್ನಕ ಈಕೆ ನಮ್ಮ ನೀರಿನ ಒಂದು ಹರಿದ್ರೆ ಹರಿಬೇಕು, ನೋಡಿದ್ರೆ ನೋಡ್ಬೇಕು. ಈಗ ಸಣ್ಣಕ್ಕೆ ಅಂತ ಬಿಡು, ಆಕಿ ಇದ್ರ ಮ್ಯಾಗ ಉಪ್ಪರಿಗೆ ಮ್ಯಾಗ ಇರ್ತಾಳ. ಹಂಗಾಗಿ ಆಕಿ ಅಲ್ಲಿ ತಾಳಿಗೆ ಇಳಿಬೇಕು. ತಗೋ ಹಿಡಿ, ಮಕ್ಳ ಮರಿ ಅದಾವು ತಿಂತಾವ್, ಕೊಡು. ಯವ್ವ ನೀ ಬಂದಿಯಲ್ಲ ಅಂತೇಳಿ ತಂದಿ ನೋಡಿ ಒಂದು ಹಣ್ಣು. ನಮ್ಮ ಪಾರವ್ ಬರ್ತಾಳಾಕಿ, ಏನ ಜೀನ್ ಹಂಕ. ಯವ್ವ ಏನ್ ಇನ್ನೂ ಇಲ್ಲೇ ಮತ್ತೆ ಇಲ್ಲಿದ ಒಂದಿಟ್ಟು ಏನಾರು ತೊಗೊಂಡು ಹೋಗಾಕ ನೋಡ್ತಾಳ ಹೊರತು ಆಕಿ ನಿಮ್ಮ ಪಾರಕ್ಕ ಏನೇನೇನೇನೇನು ಕೈ ಹಿಡ್ಕೊಂಬರೋದಿಲ್ಲ ಹುಡುಗರು ಅಂತೇಳಿ ಗೊತ್ತನ. ಯಮ್ಮ ಸುಮ್ಮನಿರ್ಬೇ. ಒಬ್ಬೊಬ್ಬರ ಸ್ವಭಾವ ಒಂದೊಂಥರ ರೀ. ಆಕಿನ ಹೊಡ್ತುಂಬ ತಿನ್ನೋದಿಲ್ಲ, ನಿಮಗೆ ಎಲ್ಲಿಂದ ತರ್ಬೇಕು? ಅದು ಕರೇನ್ ಅಲ್ಲ. ಏನ ಅದು ಹೆಣ್ಮಗಳು ಅದೆಂತ ಗಳಿಸ್ಕಂಗ ಅವ್ನು ಕುಂದರ್ಸ್ತದ. ಯವ್ವ ಜೀನ್ ಹಂಕ ತೀರಾ ಈ ನಮ್ನಿ ಎಲ್ಲಾರ. ಯವ್ವ ತಾಯಿ ಅಲ್ಲ, ಒಟ್ಟು ಮನುಷ್ಯ ಅಂದ್ಮ್ಯಾಗ ₹1 2 ಖರ್ಚು ಮಾಡೋದು ಬರ್ತತಿ. ಯಾರ್ಯಾರ ಚಾಪಾ ಕುಡಿಸ್ಬೇಕಾಕತಿ, ಮಾಡ್ಬೇಕಾಕತಿ, ಎಲ್ಲದಕ್ಕೂ ತಯಾರಿರ್ಬೇಕು. ಅದನ್ನ ಬಿಟ್ಟು ಏನ್ ರೂಪಾಯಿ ಲೆಕ್ಕ ಹಚ್ಚಿಟ್ಟು ಏನ ಸತ್ತಾವ ತಗೊಂಡು ಹೋಗೋದೈತೇನು? ಇದ್ದಾಗ ತಿನ್ಲಾರ್ದ. ಅಯ್ಯೋ ದೇವ್ರೆ, ಏನ್ ಮಾಡಕತ್ತಮ್ಮ, ನಾವು ಹೇಳುವಷ್ಟು ಹೇಳೇವೆ. ಮನುಷ್ಯಾಗ ಕೆಲವೊಂದು ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ ಅಂತೇಳಿ ಅದವ್ರದ್ದು ಒಮ್ಮೆ ಗುಣಾದಿಗಳು ಹಂಗೆ ಬಂದ್ಬಿಟ್ಟಿರ್ತಾವ. ನೀವೇನು ಬೇಕಾದಷ್ಟು ಪುಂಗಿ ಊದಿ ಬಡ್ಕೊಂಡ್ರು ನಂಗ್ರ ಬರ್ಸಿದ್ರು ಅವ್ರವ್ರದ್ದು ಬಿಡುದಿಲ್ಲ. ಅಂದ್ಮೇಲೆ ಹೇಳದ್ರಾಗ ಉಪಯೋಗಿಲ್ಲ. ಸುಟ್ರು ಸುಳ್ಳಾರ್ದಷ್ಟ ಐತಿ, ಅದ್ರಾಕಿ ಅದನ್ನ ಉಪಯೋಗಿಸ್ಕೋಬೇಕಲ್ಲ. ಹಂಗಾದ ಏನ್ ಮಾಡಕ್ ಆಗುದಿಲ್ಲ. ಈಗ ನಾವು ಹೇಳಿ ಸುಮ್ಮನೆ ನಾವು ಕೆಟ್ಟಷ್ಟೇ. ಅದೇ ಅಂತೀನಿ ನಾನು. ಯಾ ದೇವ್ರೆ, ಹೋಗ್ಲಿ ಬಿಡುವ. ಒಟ್ಟ ನೀ ಹಂಗಿಲ್ಲ ನೋಡು, ಸುಳ್ಳ ಯಾಕನ್ಬೇಕ ನೋಡು. ತಿನ್ನಾಕಂತ ಹುಡುಗರ್ಗಂತ ತಂದಿ. ಯಮ್ಮ ಸುಮ್ಮನಿರ್ಬೇ ಶಾಂತಕ್ಕ, ಏನ್ ಅನ್ಕೋಬೇಡವಾ ಮತ್ತೆ ಏನು. ಯಾಕಂದ್ರೆ ನಮ್ಮಮ್ಮ ಆಕೆ ಬಾಯಿ ಸುಮ್ಮನೆ ಇರೋದಿಲ್ಲ, ಅನ್ಸಿದ್ದು ಹೇಳ್ಬಿಡ್ತಾಳ. ಪಾರಕ್ಕನ ಕಿವಿಗೆ ಬಿದ್ರು ಬಿಡ್ತಾಳನ. ಸುಮ್ಮನೆ ಮತ್ತೆ ಅದಕ್ಕೊಂದು ಅಯ್ಯೋ ನನಗೆ ಹಂಗಂತೀರ ನನಗೆ ಹಿಂಗಂತೀರ ಅಂತ ಮತ್ತೆ ಅದಕ್ಕೊಂದು ಹೋಯ್ಕೋತಾಳ. ಸುಳ್ಳ ಯಾಕ ಸ್ನೇಹನ ಹಾಳು ಮಾಡ್ಕೊಳ್ಳೋದು ಹೌದಿಲ್ಲ? ಅಷ್ಟೇ ಮತ್ತೆ. ಗಿರ್ಜಿ ಹಂಗ ನೀ ಮಾತಾಡ್ಕೊಂಡ್ ಕುಂದ್ರು, ನಾ ಬರ್ದಂತು ನನ್ನ ಕೆಲ್ಸದ ಬರ್ತೇನ್ರಿ ಶಾಂತಕರ. ಅಲ್ಲ ನಾ ಬಂದ್ ಕುಂತಿದ್ಕ ಹೊಂಟ್ರಿ ಏನಪ್ಪ ನೀವ್ ಹಂಗಾರ? ಇಲ್ಲಿಲ್ರಿ ಕೆಲಸ ಅದಾವ. ಪಾಪ ನೀವು ಬಂದಿದ್ಕೇನ್ರಿ, ನೀವೇನು ನಮ್ಮ ಹಾಕಿದ್ದಂಗ ಇಲ್ಲಪ್ಪ ಕೆಲಸ ಅದಾವ್ರಿ. ನಾನದ ಹೋಗ್ಬೇಕಂತ ಕುಂತಿದ್ನಿ. ನಾಕಿ ನಮ್ಮ ಏನೋ ಒಟ ಹಚ್ಚಿದ್ಲಾ, ಅದಕ್ಕೆ ಇಲ್ಲೇ ಕುಂತಿ. ಬರ್ತೇನೆ ತೋರಿ. ಅಯ್ಯೋ ಶಾಂತಕ್ಕ, ಅವರು ಕೆಲಸ ಇದ್ವಿ ಅದು ಹೊಂಟಿದ್ರ ಅಟ್ಟತ್ಗೆ ನೀ ಬಂದಿ. ಹೌದನ? ಹಂಗಾರ ಸರಿ. ಅಂದಂಗ ಶಾಂತಕ್ಕ, ನೀನೇ ನಿಮ್ಮ ಮನಿ ಕಡೆ ಬನ್ನಿವ. ಏನೋ ಒಂಚೂರು ಬಾಯಾಗಕತ್ತಿತ್ತು ನಿಮ್ಮ ಮನಿ ಬಕ್ಕಲ್ಲಾಗ. ನಾ ಮತ್ತೆ ಸುಮ್ಮನೆ ವಾಪಸ್ ಬಂದು ಯಾಕೆ ಬೇಕು? ಸುಮ್ಮನೆ ಅವ್ರವ್ರು ಮಾತಾಡ್ಕೊಳ್ಳೋದ್ನೇ 3ನೇದವ್ರು ನಡಕ್ ಬಂದ್ರೆ ಚಂದ ಅನ್ಸಂಗಿಲ್ಲ ಅಂತೇಳಿ. ಯಾವಾಗ
ನಿಂಗೆ ಇದು ಗೊತ್ತಿಲ್ಲನ? ಇಲ್ವಾ? ಯಾವಾಗ ಯಾರ ಕುಟ ಬಾಯ್ ಆಗಕತ್ತಿತ್ತು? ನೀ ಎಲ್ಲಿ ನೋಡಿದಿ? ಅಯ್ಯೋ ಶಾಂತಕ್ಕ, ಅದೇ ಇವ ನಿಮ್ಮ ಎರಡನೇ ಸೊಸಿ ತಾಯಿಯನ್ನು ನೋಡುವ ಅವರು. ಹೌದು, ಆಕಿನ ಕೆಲ್ಸಕ್ಕೆ ಹೋಗ್ಕಳ ನಮ್ಮ ಮಗಳು ಬಿಡ್ರಿ ಅಂತೇಳಿ ಕೇಳಾಕತ್ತಿದ್ಲಪ್ಪ. ಅಯ್ಯೋ ಆದ ಬಿಡು, ಅದು ಗೊತ್ತಿದ್ದಿದ್ದೆ ಐತಿ. ಕೆಲ್ಸಕ್ಕೆ ಹೋಗಂತ ಹೇಳ ನೋಡ. ನಿಂಗೆಲ್ಲಾರು ಮರ್ಯಾದೆ ಕೊಡ್ಬೇಕಂದ್ರ ನೀ ಕೆಲ್ಸಕ್ಕೆ ಹೋಗಿ ಮಗಳ, ನಾ ಕಾಸು ದುಡಿದ್ರೆ ನಿಂಗೆಲ್ಲಾರು ಮರ್ಯಾದೆ ಕೊಡ್ತಾರ, ಇಲ್ಲಾಂದ್ರೆ ಮರ್ಯಾದೆ ಕೊಡುದಿಲ್ಲ ಅಂತ ಹೇಳ್ಬಿಟ್ಟಾಳ ಆಕಿಗೆ. ತಗೋ, ಆ ಹುಡುಗಿಗೆ ಅದು ಏನೋ ಒಟ್ಟು ಗೊತ್ತಿಲ್ಲ ತಲೆಯಾಗ. ನಾ ಕೆಲ್ಸಕ್ಕೆ ಹೋಗ್ಬೇಕು ನಿಂತ ಬಿಟ್ಟಾಳ ನೋಡು. ಹೌದಾ? ನೋಡವ. ಮತ್ತೆ ಹಿಂಗ ತಾಯಿಗಳಾದಾರ ಹಿಂಗೆ ಹೇಳ್ಕೊಟ್ರಿ ಹೆಂಗಂತೇನೆ ನಾನು. ಏನ್ ನೋಡ್ ನೀನೆ ಹೇಳಿ ನಮಗೂ ಸಾಕಾಗೈತ. ಗಂಡ ಏನ್ತಿವ ಏನಾರ ಮಾಡ್ಕೊರಿ ಅಂತ ಕೈ ಬಿಟ್ಬಿಟ್ಟೆ ನಾನು. ಯಾಕೆ ಹೇಳ? ಯಾಕಂದ್ರೆ ನಾ ಏನ್ ನಡಕ್ ಮಾತಾಡಿದ್ರೆ ಕೆಟ್ಟಕ್ಕೆ ಗಿರ್ಜಿ ಗೊತ್ತಿಲ್ಲ ನಿಂಗ. ನಡಕ್ ಏನಾರ ಮಾತಾಡಿದ್ವಿ ನಮ್ಮನ್ನೇನಿಲ್ಲ ಅವ್ರು. ಹಂಗಾಗಿ ನೋಡ್ವಾ, ಕೆಲ್ಸಕ್ಕೆ ಹೋಗ್ಬೇಕನ್ನಕಿ ನೀನು ಏನು ಕರ್ಕೊಂಡು ಹೋಗೋದು ಬಿಡೋದು ನಿನ್ ಗಂಡ ಗೊತ್ತಿ, ಕಳ್ಸೋದು ಬಿಡೋದು ನೀ ಅವನ್ನ ಕೇಳ್ಕೊರ್ವ, ನಮ್ದು ಏನಿಲ್ಲ ಅಂತ ಹೇಳ್ಬಿಟ್ಟೆ ನಾನು. ಚಲೋ ಮಾಡಿ ಹೇಳ ಶಾಂತಕ್ಕ, ನಡಕ್ ಹೋಗಾಕ ಹೋಗ್ಬೇಡ. ಏನಾರ ಯಾಕೆ ಮಾಡ್ಕೊಳ್ರ ಹೌದಿಲ್ಲ? ಅಷ್ಟವ, ಏನಾರ ಯಾಕೆ ಮಾಡ್ಕೊಲಿ. ಹೋಗ್ಬೇಕನ್ನೋದಿದ್ರ ಅವ್ರದ್ದು, ಹೋಗೋದು ಬಿಡೋದಿದ್ರ ಅವ್ರದ್ದು. ನಾ ಏನ್ ಮಾತಾಡಕ ಹೋಗುದಿಲ್ಲ. ಇನ್ನೇನು ಕಲ್ತಾಳಲ್ಲ, ಅದಕ್ಕೆ ದುಡಿಬೇಕು ಅನ್ನೋದು ಏನ್ರ ತಲೆಯಾಗ ಬಂದಿರ್ಬೇಕು. ಹೌದಿಲ್ಲ? ಏನ್ ಬಂದತ್ತೆ ಬರ್ಸ್ಯಾರ ಯಾರಿಗೆ ಗೊತ್ತವ. ಅಂದಂಗ ಏನಾಯ್ತು ಪಾರಕ್ ಸುಮ್ಮನೆ ಆಗ್ಬಿಟ್ಲನ? ಮತ್ತೆ ಕೇಳಿಲ್ಲೋದಲ್ಲ ನಿನ್ ಮಗಳನ್ನ? ಇಲ್ವಾ? ಅಯ್ಯ, ಆಕಿ ಪಾರಕ ಊರು ಹುಳಗಡಿಕಿದ್ದಂಗ ತಗೋ ಆಕಿ. ಆಕಿ ಮಗಗ ಅದೇನ ತೊಂದರೆ ಅಂದಿದ್ರಲ್ಲ, ಅದಕ್ಕೆ ಬಂದಾಳ ನನ್ನ ಮಗಳನ್ನ ಓಡಿ ಕೇಳಾಕ. ಎಲ್ಲ ಬಗೆಹರಿತು, ಬೇರೆ ಕನ್ನೆ ತಂದು ಮಾಡುವಂಗೈತಿ ಅನ್ನೋದು ಗೊತ್ತಾತಲ್ಲ, ಅದಕ್ಕೆ ಬೇಡ ವರದಕ್ಷಿಣೆ ತಗೊಂಡು ಮಾಡುವಂಥದ್ದು ಯಾವ್ದಾರ ಬೇರೆ ನೋಡೋಣ ಅಂತೇಳಿ ಮತ್ತೆ ಹಂಗೆ ಅನ್ಕೊಂಡು ಗಡಗಡ ನನ್ನ ಕೇಳಕ್ಕೆ ಬರಲಿಲ್ಲ. ಆಕಿ ತಲೆಯಾಗಿರೋದು ನಿಂಗೆ ಗೊತ್ತಿಲ್ಲ ತಗೋ ನೀನು. ನಾ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗುದಿಲ್ಲ. ನನ್ನ ಮಗಳನ್ನ ಅವ್ರ ಮನೆ ಕೊಡಕ್ಕೆ ನಂಗೆ ಒಂದೇ ಮನಸ್ಸೇ ಇಲ್ಲ. ಹೋಗ್ಲಿ ಬಿಡು, ಆಕೆ ಒಂಥರ ವರದಕ್ಷಿಣೆ ಮಕ್ಕ ನೋಡ್ತಾಳ ಅಂದ್ಮೇಲೆ ಯಾಕೆ ಸುಮ್ಮನೆ? ಹೌದಿಲ್ಲ? ಹ್ಞೂನಾ, ವರದಕ್ಷಿಣೆ ಮಕ್ಕ ನೋಡ್ತಾಳ, ನಂಗೇನು ಆಳ್ಕತ್ ಬಿದ್ದೈತಿ? ಹೌದಿಲ್ಲ? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಕತಿ. ಆಸರಾದಂಗಾಗಿತ್ತ ಶಾಂತಕ್ಕ ನನಗೂ. ನೀವು ಬಂದಿದ್ದು ಬೇಷ ಆತು. ಈ ಮಳೆ ಮಾರಿನ ದಿನಕ್ಕೆ ಯವ್ವ ಹಿತ್ಲಕ್ಕೆ ಹೋಗೋದು ಬೇಡ, ಮುಂಚೆ ಬಗಲ ನಿಂದ್ರದು ಬೇಡ, ಒಳಗ ಇರ್ಬೇಕು. ಗಿರ್ಜಕ್ಕ, ಗಿರ್ಜಕ್ಕ. ಯಾರು? ಪ್ರೇಮಿ? ಬಾರ ಪ್ರೇಮಿ. ಯಾಕ ಪ್ರೇಮಿ? ಯಾಕೆ ಹೇಳಕತ್ತೀಯ? ಏನಾತಲೆ? ಈಗ ಹತ್ಕೊಂತದು ಈ ಮಳೆ ಬಂದಿ ಎಲ್ಲ ಇಲ್ಲಿಗೆ? ಎಲ್ಲ ನನ್ನ ಹಣೆ ಬರನ ಸರಿ ಇಲ್ಲ ಅಂದ್ಮೇಲೆ ಯಾರು ಏನು ಮಾಡೋಕ್ಕಾಕತ್ತೆ ಶಾಂತಕ್ಕ? ಹೇಳಿ ನಾ ನೋಡೋಣ. ಗಿರ್ಜಕ್ಕೆ ಹಿಂಗೆ ಮಾಡ್ತಾಳಂತ ನಾ ಅನ್ಕೊಂಡಿದ್ದಿಲ್ಲವ ಯವ್ವ. ಅದಕ್ಕೆ ಯಾರಿಗೆ ಒಳ್ಳೇದು ಬಯಸಕ್ಕೆ ಹೋಗ್ಬಾರ್ದು ಏನು? ಯಾಕಲೆ ನಾ ಏನು ಮಾಡೀನಿ? ಅಲ್ಲ ಒಳ್ಳೇದು ಹೌದವ, ನೀ ಒಳ್ಳೇದೇ ಬಯಸಿ ನಮಗೆ. ಅಲ್ಲ ನಾನು ಏನಂದಿಲ್ಲವ ನಿನಗೆ. ಏನಾಯ್ತು? ನೀ ಏನು ಹೇಳಾಕತ್ತಿ? ನಂಗೆ ಏನೂ ತಿಳಿವಲ್ತು. ಏನಾಯ್ತು ಹೇಳ. ಇನ್ನೇನಾಗ್ಬೇಕು? ಪಾರಕ್ಕ ನನ್ನ ಮನೆ ಕೆಲ್ಸಕ್ಕೆ ಬರಾಕೋಬೇಡ ಅಂದ್ಬಿಟ್ಲು. ಮನೆ ಕೆಲಸ ಅಂದ್ರೆ ಮನಿದಲ್ಲ ಯವ್ವ, ಮನಿದ ಆಕಿನ ಮಾಡ್ಕೋತಾಳ, ಹೊರಗೆ ಕೊಡೋದಾಕತ್ತೆ ಅಂತೇಳಿ ಹೊಲದ್ದು ಬರಾಕೋಬೇಡ ಅಂದ್ಲು. ಚಾಲ್ದಕ್ಕ ಗೌಡ್ರಿಗೆ ಹೇಳಿ ಬಂದಾಳ, ಅವರು ಕೊಡವಲ್ರ. ಗೊತ್ತನ ನಾ ಮಾಡ್ತಿದ್ದಿದ್ದ ಒಂದು 3-4 ಮಂದಿದ, ಅದನ್ನು ಎಲ್ಲ ಬಿಡಿಸ್ಕೊಂತ್ಲಿಕ್ಕೆ. ಈಗ ಹೆಂಗೆ ಹೇಳಂಗಾರ ನಾವು ಬಾಳೆ ಮಾಡ್ಕೊ ತಿನ್ನೋದು. ಈ ಊರಾಗ ಅರ್ಧಕ್ಕರ್ಧ ಪಾರಕ್ಕನ ಗಂಡಂದ ಐತಿ ಹೊಲ, ಹೌದಾ? ಈಗ ಅಷ್ಟು ಹೊಲದಾಗೂ ಬರಬೇಡ ಅಂದಾಳ ಅಂದ್ಮೇಲೆ ನನಗೆ ಅರ್ಧಕ್ಕರ್ಧ ದುಡಿಮೆ ಹೋತಿಲ್ಲ. ಈಗ ಹೇಳಿನ ನೋಡೋಣ. ಅಲ್ಲ ಹೌದು ಕರೆ, ನೀ ಹೇಳೋದು ನಂಗೆ ಬರಬರಿ ಅರ್ಥ ಆಕತಿ. ಅಲ್ಲ ಈಗ ಎದ್ರ ಸಂಬಂಧ ಬರಬೇಡ ಅಂದಾಳ? ಏನಾಗೈತಿ? ಇನ್ನೇನಾಗ್ಬೇಕಯ್ಯವ, ಎಲ್ಲ ನನ್ನ ಹಣೆ ಬಾರ. ಇನ್ನೇನಾಗ್ಬೇಕು ಹೇಳು? ಮೊನ್ನೆ ಪಾರಕ್ಕನ ಮಗ ಹಿಂಗದಾನ ಅಂತೇಳಿ ಬಂದು ಹೇಳ್ದಕ್ಕೆ ನಾ ಅಲ್ಲನ? ನೀ ಹೇಳಿ ಅಲ್ಲ ಪ್ರೇಮಿನ ಹೇಳಾಳ ಅಂತೇಳಿ. ನಾನು ಹಿಂಗೆ ಹೇಳ್ಬೇಡ ಅಂದಿದ್ದೆ, ಹೇಳ್ಬಿಟ್ಟು ತಗೋ ನೀನು ಬರಬೇಡ ಕೆಲ್ಸಕ್ಕೆ ಅಂದ್ಲು. ಎಷ್ಟು ಹೇಳಿದ್ರು ಕೇಳವಳ್ಳು. ಇಲ್ಲ 50-70 ನಾ ಇದಮ್ಮೆ ಅಂದನಿ, ಇನ್ನೇಮೆ ಅನ್ನೋದಿಲ್ಲ ಅಂತ ಎಷ್ಟು ಹೇಳಿದ್ರು ಆಕಿ ಮನಸ್ಸೇನು ಬದಲಿ ಆಗಲಿಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಯಾಕೆ ಮಾಡ್ತಾಳೆ ಈಕಿ ಪಾರಕ್ಕ? ಇಲ್ಲ ಪ್ರೇಮಿ, ನಾ ಕರೇ ಬಂದ್ರು ನಿನ್ನ ಹೆಸರು ಹೇಳಿಲ್ಲವ. ಯಾಕೆ ಹೇಳು? ದುಡ್ಕೊಂಡು ತಿನ್ನಕ್ಕಿ ಬೇಡ, ಸುಮ್ಮನೆ ನಮ್ಮಿಂದ ನಿಮಗೆ ತೊಂದರೆ ಆಕತ್ತೆ ಅಂತೇಳಿ ಆಕೆ ಅಷ್ಟು ಕೇಳಿದ್ಲು. ಯಾರು ಹೇಳಾರ ಅಂತೇಳಿ ನಾ ಏನು ನಿನ್ನ ಉಸಿಲು ಬಿಟ್ಟಿಲ್ಲವ ಇವ. ಸುಳ್ಳ ಯಾಕೆ ಹೇಳಿ? ನಾ ಹೇಳಿಲ್ಲ ಅಂದ್ರೆ ಹೇಳಿಲ್ಲ. ನೀ ಹೇಳಿಲ್ಲ ಅಂದ್ರೆ ಮತ್ತೆ ಯಾರು ಹೇಳಿದ್ರೆ ಯವ್ವ? ನಾನು ಹೇಳಿನಂತಕ್ಕಿಗೆ ಹೆಂಗೆ ಹೆಸರು ಗೊತ್ತಾತು? ಬಂದಕ್ಕೆ ಏನಿಲ್ಲ, ಚಿಳ್ಳು ಚೀರಿ ನನ್ನ ಮಗನ ಹಂಗೆ ಮಾಡ್ತಿ, ನನ್ನ ಮಗನ ಹಿಂಗೆ ಮಾಡ್ತಿ, ಇಲ್ಲದ ಸುದ್ದಿ ಹಬ್ಬಿಸ್ತಿ, ನಿನಗೆ ಯಾರು ಬೇಡಾಗ್ಯಾರ? ಸುಳ್ಳು ಸುದ್ದಿ ಹಬ್ಬಿಸ್ತೀಯನು ಅಂತ ಬಾಯಿಗೆ ಬಂದಂಗೆ ಬೇದು ಗಡ ಬೇಡ, ನೀ ಕೆಲ್ಸಕ್ಕೆ ಬರಾಕೋಬೇಡ, ನಿಂದು ಏನು ಪಗಾರ ಐತಿ ನಾ ಕೊಡಿಸಿ ಕಳಿಸ್ತೇನೆ ನನ್ನ ಗಂಡಗೆ ಹೇಳಿ, ಇನ್ನೇನು ಬರಬೇಡ ನೀನು ಅಂತೇಳಿ ಬಾಯಿಗೆ ಬಂದಂಗೆ ಬೇದ್ಲು. ಹೌದಾ? ಇಲ್ಲವ, ನಾ ಹೇಳಿಲ್ಲ ಬಿಡು. ನನಗೆ ಅನಿಸ್ತತಿ ಪಾತಿ ಏನಾರು ಹೇಳ ನೋಡ್ಲಿಕ್ಕೆ ಹೇಳ. ಯಾಕಂದ್ರೆ ನಾ ಮಾತ್ರ ನಿನ್ನ ಹೆಸರು ಹೊಡೆದಿಲ್ಲವ. ಸುಳ್ಳ್ಯಾಕೆ ಹೇಳಿ? ಹೊಡೆದಿಲ್ಲ. ಹೌದಾ? ಹಂಗಾರೆ ಇದು ಪಾತಿದ ಕೆಲಸ ಇರ್ಬೇಕು ಕರೆನ. ಯಾಕಂದ್ರೆ ಆಕಿನ ಎಲ್ಲಿ ಏನು ಹೇಳೋಣ ಅಂತೇನೆ ನಾನು ಕರೆನ. ನೀನೇ ಹೇಳಿದಂತೆ ಪಾತಿ ಮಗ ಗೊತ್ತಿತ್ತಂದ್ರೆ ಮತ್ತೆ ಆಕಿನ ಹೇಳಿದ್ರು ಹೇಳಿರ್ಬೋದು, ಹೇಳಕ್ಕಾಗೋದಿಲ್ಲ. ಊರು ಉಂಡು ತಾಟ್ನಾಗ ಉಚ್ಚಿ ಹೊಯ್ಯಾಕಿ ಎಷ್ಟು ಸಗಣಿ ತಿನ್ನಕ್ಕಿರ್ಬೇಕು ನೋಡಕ್ಕೆ. ನಾನು ಅಕ್ಕಿ ಹಿಂಗೆ ಮಾಡ್ತಾಳಂತ ನಾನು ನೆನ್ಸಿದ್ದಿಲ್ಲ ಬಿಡು.
ಅಲ್ಲ ಎಷ್ಟಿರ್ಬೇಕು ಆಕಿಗೆ ಸೊಕ್ಕ ಅಂತ ನಾನು ಹೇಳಬೇಡ ಅಂತ ಅಷ್ಟು ರೀತಿ ಹೇಳೇನಿ ಮತ್ತೆ ಹೇಳ ನೋಡು. ನಾವು ಯಾವತ್ತ ಸ್ನೇಹ ಮಾಡೇ ಬಂದ್ರು ಏನು ನಂಬಿಕಸ್ತ್ರ ಜೊತೆಗೆ ಮಾಡ್ಬೇಕು. ಈಕೆ ನೀ ಮೊದಲು ತಿಳ್ಕೊ ಇದನ್ನ ಪ್ರೇಮವ. ಈಗ ಆಕಿನ ಅಲ್ಲ ನೀ ಹೇಳಿದ್ದಿ ಗಂಗಾರ ಹೋಗಿ ಗಿರ್ಜಿ ಹೇಳಿಲ್ಲ ಅನ್ನಕತ್ತಾಳ. ಒಂದು ಪರವ್ ಹೆಂಗಾತ ಕೇಳು, ಅರ್ಥ ಆತು ಗೊತ್ತಾತು ಕೇಳು. ಇಲ್ಲಪ್ಪ ಅಂದ್ರೆ ಈಕಿನ ಹೇಳಿರ್ಬೇಕು. ಹೇಳಿದ್ರೆ ಹಂಗ ಏನೋ ಆಗೈತೆ ನೋಡ್ಲಿ ಅದ. ಒಟ್ಟು ನಾನು ದುಡ್ಕೊಂತೀನಿ, ನಾನು ಹೊಟ್ಟಿಗೆ ಒಂದು ಕಲ್ಲು ಹಾಕಿದ್ಲಲ್ಲ. ಆತು ತಗೋರಿ, ನೀನೇ ಹೇಳಿ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆವ ನಾನು. ನಾ ಬಿಡಾಡಿನ ಕೇಳ್ತೀನಿ ನೀ ಹೇಳಿ ಏನ ಅಂತೇಳಿ. ಬರ್ಲಿ ಹಂಗಾರ ಇವ ಇರ್ ಹೋಗುವಂತೆ. ಎಲ್ಲಿ ಇರೋದು ಬಿಡ ಇವ, ಬೇಡ ಹೋಗ್ತೀನಿ. ಮಳೆ ಐತಿ ಹಂಗ ಹೋಗ್ಬೇಡ. ಮಳ್ಯಾಗ ಬಂದು ನೆಗಡಿ ಪಗಡಿ ಆದಿತ್ತು. ಒಂದು ವಸ್ತ್ರ ಕೊಡ್ತಾನೆ, ತಲೆ ಒರೆಸ್ಕೋ, ಚಾ ಕುಡಿ ಊಟ. ಬೇಡವ ಯವ್ವ, ನಮಗೇನು ಮಳೆ ಚಳಿ ಗಿಳಿ ಎಲ್ಲ ಅನುಭವ ಐತಿ ಬಿಡ ಯವ್ವ. ಈ ಹೊಲವರಿ ಕೆಲಸ ಮಾಡೋರಿಗೆ ಯಾ ಬಿಸಿಲು ಯಾ ಮಳೆ ಎಲ್ಲ ಮಾಡಿ ಮಟ್ಟಿಗೆ ಗೊತ್ತೈತಿ. ಅದ್ರ ಬಗ್ಗೆ ಏನಿದು ಇಲ್ಲ. ತೀರಾ ಈ ನಮ್ನಿ ಮಾಡಿಬಿಟ್ಲಲ್ಲ, ಅದೇ ಬೇಜಾರಾತಿ ಯಾಕೋ. ಅಳಬೇಡ ಅಳಬೇಡ, ಏನಾಗುದಿಲ್ಲ. ದುಡ್ಕೊಂಡ್ ತಿನ್ನೋರಿಗೆ ನೂರಾರು ದಾರಿ. ಯಾಕೆ ತಲೆ ಕೆಡ್ಸ್ಕೊತಿ ಅದಕ್ಕೆಲ್ಲ ನೀನು? ಹೌದು ಬಿಡವ, ಆಗ್ಲಿ ಬರ್ತಂತ ಹಂಗಾರ. ತಡಿ, ನನ್ನ ಗಂಡಗೆ ಹೇಳ್ತೇನೆ ತಡಿ. ಇದು ಫ್ಯಾಕ್ಟ್ರಿ ಐತಲ್ಲ ಇಲ್ಲಿ ಮೇಲೆ, ಅಲ್ಲೇ ಒಂದು ಕೆಲ್ಸಕ್ಕೆ ಹೇಳಂತ ಹೇಳ್ತೇನೆ. ಹಂಗೇನ್ರ ಅಕಸ್ಮಾತ್ ಬಾ ಅಂದ್ರೆ ನೀನೇ ಹೋಗ್ಬಿಡುವಂತೆ. ತಿಂಗಳ 8-10 ಸಾವಿರ ಪಗಾರ ಕೊಡ್ತಾರೆ. ಏನು ಕುಂತಲ್ಲೇ ಮಾಡೋ ಕೆಲಸ, ತಲೆ ಕೆಡ್ಸ್ಕೊಬೇಡ. ಇವ್ರು ಹೊಲಕ್ಕೆ ಹೋಗಿ ಅಲ್ಲಿ ಕುಂತು ಇಲ್ಲಿ ನಿಂತು ಕೆಲಸ ಮಾಡಿ ದಣ್ಕೊಂಡು ಮಾಡುದ. ನೀನು ಫ್ಯಾಕ್ಟ್ರಿಗೆ ಹೋಗ್ಬಿಡಲ್ಲ ಹೊಲಕ್ಕೆ. ಇಲ್ಲಡ ಸಿಗುದು ವಜ್ಜೆ ಐತಿ ಅವ್ರಿಗೆ. ಇದು ಇನ್ನೂ ಅರ್ಥ ಆಗಿಲ್ಲ. ಕೇಳ್ತಾರ ತಡಿ, ಗೊತ್ತಾಕತಿ. ಕೇಳ್ತಾರ ಅವಾಗ ಹೋಗಿ ಮಾಡುವಂತೆ. ಯಾಕೆ ತಲೆ ಕೆಡ್ಸ್ಕೊತಿ? ಆಮೇಲೆ ನೋಡಿ ಅವ್ರ ನೀನು ಹುಡ್ಕೊಂತ ಬರ್ಬೇಕು. ಆಯ್ತು ತೋರ್ವ, ಬರ್ಲಿ ಹಂಗಾರ. ಅಷ್ಟು ಮಾಡಂಗಾರ. ಸುಮ್ಮನೆ ಒಂದು ಯಾವ್ದಾರ ಕೆಲ್ಸಕ್ಕಾರ ಹೋಗ್ಯಾನಂತಾಗ ಬೇಡ ಬೇಡ ಈ ಸುದ್ದಿ. ಯಾಕೆ ಇನ್ನೊಬ್ರು ಹೊಲಕ್ಕೆ ನಾ ಬರ್ತೇನೆ ಅಂತ ಹೋಗ್ಬೇಕು. ದುಡಿದು ಕರೆ ನಮ್ಮ ಮೈ ಒಳ್ಳೆ. ಮತ್ತು ಇವ್ರು ಪಗಾರ ಕೊಡಕ್ಕೆ 108 ಮಾತು ಹೌದಿಲ್ಲ? ಆಯ್ತು ತಗೋ, ಹಂಗೆ ಮಾಡ್ತೇನೆ. ಬರಲಿ ಎಲ್ಲ ಬೈಕಿನೂ ಕರೆ ಹಾಕೋತಕತಿ. ಬರ್ತಂತು ನೋಡ ಶಾಂತಕ್ಕ, ಈಕಿ ಹೆಂಗದಾಳಿಕೆ. ಸುಮ್ಮನೆ ಇರೋದು ಬಿಟ್ಟು ಯಾಕೆ ಬೇಕಾಗಿತ್ತು ಈಕಿಗೆ? ಹ್ಞೂ ತೀರೆ ಪಾರವ್ವ ಭಾಳ ಮಿಗ್ಗರ್ದಾಳ ಬಿಡು.